ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಮತ್ತೆ ನನ್ನ ಪತಿ ದೇವರು ಇಬ್ರು ಮಧ್ಯಾಹ್ನ 2 ಗಂಟೆ ಗಾರ್ಡನ್ ಬಂದಿದೀವಿ. 2 ಗಂಟೆ ನಂತರ 2 ಗಂಟೆ ನಂತರ ಗಾರ್ಡನಿಗೆ ಬಂದಿದ್ದೀವಿ. ಏನ್ ಮಾಡ್ಬೇಕು ಈಗ? ಇವಾಗ ಇಲ್ಲೊಂದ್ ಸ್ವಲ್ಪ ಆನ್ಲೈನ್ ಅಲ್ಲಿ ನಾನು ಗಿಡಗಳ ತರಿಸಿದ್ದೆ. ಅದೆಲ್ಲ ಪಾಟಲ್ಲಿ ಇಟ್ಟಿದೆ. ಇಷ್ಟು ದಿನ ಜಾಗ ಬೇಕಂತೇಳಿ ಇವಾಗ ಇಲ್ಲಿ ಜಾಗ ಇದೆ. ಆ ಜಾಗಕ್ಕೆ ಅದನ್ನ ಹಾಕ್ಬೇಕಂತೇಳಿ ಬಂದಿದೀನಿ. ಸೊ ಯಾವ್ದಾವ್ದು ಗಿಡ ಇದೆ, ಯಾವ್ದಾವ್ದು ಗಿಡನ ಹಾಕ್ತಾ ಇದೀನಿ ಅಂತ ನಾ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಇರಿ. ಬನ್ನಿ ನೆಕ್ಸ್ಟ್ ಹೋಗೋಣ ವಿಡಿಯೋಗೆ. ಇದ್ರೊಳಗೆ ಒಂದು ನಿಂಬೆ ಹಣ್ಣಿದೆ. ಈ ಮಣ್ಣು ಆ ಮಣ್ಣು ಹಾಕ್ಬಿಟ್ಟು ಒಂದು ಬಕೆಟ್ ಒಳಗೆ ಇಡು. ಬೇಡ, ಬಕೆಟ್ ಅಲ್ಲಿ ಪರ್ಫೆಕ್ಟ್ ಇಲ್ಲ. ನೀವು ಇನ್ನೂ ಬೆಳಿಬೇಕು. ಇಲ್ಲ, ಅಲ್ಲೇ ಬೆಳಿತೇವೆ ಆರಾಮಾಗಲ್ಲ. ಫಸ್ಟಿಗೆ ಈ ಜಾಗನ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಎದೇದು ಪಾಟ್ಸ್ ತಂದಿದ್ದೆ ಅಂತ ಹಾಗೆ ವಿಡಿಯೋ ಅದ್ರಲ್ಲಿ ಹಾಕ್ತಾ ತೋರಿಸ್ತೀನಿ ನೋಡಿ. ಮಣ್ಣು ಚೆನ್ನಾಗಿಲ್ಲ ಅನ್ಸುತ್ತೆ. ಮಣ್ಣು ಚೆನ್ನಾಗಿಲ್ಲ ಅನ್ಸುತ್ತೆ. ಏನೇ ಹೇಳಿದ್ರು ಡ್ರ್ಯಾಗನ್ ಫ್ರೂಟ್ಸ್ಗೆ ಈ ತರ ಇದ್ರಲ್ಲೇ ಜಾಸ್ತಿ ಇದ್ ಮಾಡ್ತಾರೆ. ಫಸ್ಟಿಗೆ ಇಲ್ಲಿಂದ ಹಾಕಿದ್ರೆ ಇಷ್ಟು ದೊಡ್ಡ ಬೆಳೀತಾ ಆ ಎಡ್ಜಲ್ಲಿ ಅದು ರೌಂಡ್ ಆಗಿ ಬರುತ್ತಲ್ಲ, ಆ ತರ ಬರ್ಲಿಕ್ಕೆ ಅಂತೇಳಿ ಏನಾದ್ರೂ ಇಟ್ರೆ ನಾವು ಕಂಬಿನಾದ್ರೂ ಸುತ್ತಬಹುದು. ಇಲ್ಲ ಅಂದ್ರೆ ಹಳೆ ಬಿತ್ತು, ಆ ಕಡೆ ಬೀಳ್ತು. ಹಳೇದು ಬೈಕ್ದು ಅಥವಾ ಕಾರ್ದು, ಬೈಕ್ ಇದೆ ಬೆಟರು. ಚಕ್ರ ಇತ್ತಂದ್ರೆ ಅದ್ರನ್ನ ಆ ಎಡ್ಜಲ್ಲಿ, ಆ ಲಾಸ್ಟ್ ಎಡ್ಜಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಡ್ರ್ಯಾಗನ್ ಫ್ರೂಟ್ಸ್. ಮೊದಲಿಗೆ ಫಸ್ಟ್ ಸ್ಟೆಪ್ಪು ಗಿಡಕ್ಕೆ ನೀರ್ ಹಾಕ್ತಾ ಇರೋದು. ಗಿಡಕ್ಕಲ್ಲ, ಸಾರಿ, ಅದು ಗುಂಡಿ ತೆಗಿಬೇಕಲ್ಲ, ಅದಕ್ಕೋಸ್ಕರ ಮೊದಲಿಗೆ ರೆಡಿ ಮಾಡ್ತಿದ್ದಾರೆ ನೀರನ್ನೆಲ್ಲ ಹಾಕಿ. ಅಲ್ವೇನಿ? ಓಕನಿ ಅವ್ರದ್ದು ಅದೇ ಡೈಲಾಗ್, ಅಲ್ವೇನಿ ಅಂದ್ರೆ ಓಕನಿ. ಅದನ್ನ ಎಷ್ಟು ಕಲರ್ ತರಿಸಿರೋದು? 3 ಕಲರ್, ಎಲ್ಲ ಒಂದೊಂದು ಕಲರ್ ಗಿಡ ಇದೆ. ನೋಡೋಣ ಯಾವ್ದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆ ಕಡೆ ಒಂದ್ ಹಾಕು ಮಮ್ಮ, ಈ ಕಡೆ ಒಂದ್ ಹಾಕು, ಸೆಂಟ್ರಿಗೆ ಒಂದ್ ಹಾಕು. ಕರೆಕ್ಟ್ ಆಗಿ 3 ಗಿಡ ಬರ್ತದೆ. ಇಲ್ಗೊಂದ್ ಹಾಕ್ತೀನಿ, ಇಲ್ಗೊಂದ್ ಹಾಕ್ತೀನಿ, ಇಲ್ಗೊಂದ್ ಹಾಕ್ತೀನಿ. ಇನ್ನೊಂದು ಇಂಚು ಈ ಕಡೆಗೆ ಹಾಕೊಂಡ್ರೆ ಅದು ಕಟ್ಟಕ್ ಸರ್ ಆಯ್ತದೆ. ದೂರ ಆದ್ರೆ ಕಟ್ಟಕ್ ಹಿಂಸೆ ಆಯ್ತದೆ ಅಂತ. ಮೊದಲಿಗೆ ಈ ಗಿಡವನ್ನು ತೆಗಿಯಬೇಕು. ಇದು ಬಂದು ವೇಸ್ಟ್ ಗಿಡ, ಅದಕ್ಕೆ ಹಾರೆನಲ್ಲಿ ಮಣ್ಣು ಕಸಿಯಾಗ ಐತೆ ಇಲ್ಲಿ. ಯಾಕೆ ಹೇಳು? ಇದನ್ನ ಎಬ್ಬಿಸ್ಬಿಟ್ಟಿ ಆಮೇಲೆ ಮಮ್ಮ. ಇಲ್ಲಿ ಇನ್ನೊಂದು ಅಂಟ್ರೋನಿ ಗಿಡ ಇತ್ತಲ್ಲ, ಕಿತ್ತಮ್ಮಮ್ಮ. ಜಾಸ್ತಿ ಹೆವಿ ಒಳಕ್ ಹೋಗೈತದೆ. ಮಚ್ಚಲ್ಲ ಅಲ್ಲಿಗೆ ಅರ್ಧ ಕಟ್ ಮಾಡಿದ್ರೆ ಆಯ್ತಿತ್ತಪ್ಪ. ಇಷ್ಟೊಂದು ರೇಟ್ ಆಗೈತೆ, ಲೂಸ್ ಆಗೈತೆ. ಜಲ್ಲೆಲ್ಲ ಈ ಕಡೆಗೆ ಬೀಳ್ತೇವೇನೋ. 5 ಕಂಬ ಕರೆಕ್ಟ್ ಕೆಳಗಡೆ ಕೊಟ್ರೆ ಬೀಳಲ್ಲ. ನೀನ್ ಇದು ಅಳ್ಳಾಡ್ಸರದ್ ಬೀಳ್ತಾರದು. ಇದನ್ನ ಲೆವೆಲ್ ಕೊಡ್ಬೇಕು. ನಮಗ್ ಬೇಕಂದ ಗಿಡ ಈ ತರ ಬೇರ್ ಕೊಟ್ಟು ಬೆಳೆಯೋದೇ ಇಲ್ಲ. ಅದು ಬೇಡ, ಸ್ಲೋಲಿ ಬೇಡ ಅಂದ ಗಿಡ ಚೆನ್ನಾಗಿ ಬೆಳೀತವೆ. ಫೈನಲಿ ಗಿಡ ಹಾಕಲಿಕ್ಕೆ ಜಾಗ ರೆಡಿ ಆಯ್ತು. ಸಾಕು ನೋಡು, ಎಷ್ಟು ತ್ಯಾವ ಐತಿ. ತ್ಯಾವ ಇಲ್ಲ ಅಂತಿದ್ದೆ.
ಬಿಡು ಮಾಮ ಸಾಕು. ಅದ್ ಮುಳುಗೆ ಹೋಯ್ತದೇನೋ ಗಿಡ. ಅಷ್ಟೇ. ಸ್ವಲ್ಪ ಹಾಕಕ್ಕೆ ಮಣ್ಣು, ಸ್ವಲ್ಪ ಗೊಬ್ಬರ ಹಾಕು ಹಂಗೇನೆ. ಗೊಬ್ಬರ ನಾನೇ ಹೋಗ್ನೆ. ನಾವು ಇದು ಸ್ವಲ್ಪ ಕೆಂಪು ಮಣ್ಣನ್ನ ಹಾಕ್ತಿದೀವಿ, ಯಾಕಂದ್ರೆ ಇದು ಮಣ್ಣು ಅಷ್ಟೇನು ಇದಿಲ್ಲ. ಸೊ ಅದಕ್ಕೆ ಇದು ಅದು ಮತ್ತೆ ಗೊಬ್ಬರ ಅಷ್ಟನ್ನು ಮಿಕ್ಸ್ ಮಾಡಿ ಗಿಡನ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅನ್ನೋ ಭರವಸೆ ನಮಗೆ. ಇನ್ಮಮ್ಮ ಗೊಬ್ಬರ ತಗೋಬತ್ತೀನಿ. ಮಿಕ್ಸ್ ಮಾಡ್ಕೊ. ಫ್ರೆಂಡ್ಸ್, ನಾನು ಹಾಕ್ತಿರೋ ಗಿಡ ಇವತ್ತು ಇದೇ ಗಿಡ. ಏನಂತ ಗೊತ್ತಾಯ್ತಾ? ಡ್ರ್ಯಾಗನ್ ಫ್ರೂಟ್ಸ್ ಗಿಡ. ಅಮ್ಮ ಹಂಗೆ ಪಾಟ್ ಇಟ್ಕೊ ಒಂದ್ ನಿಮಿಷ. ಈ ಗಿಡನ ಇಲ್ಲಿಂದ ಹಬ್ಸ್ಕೊಂಡು ಹಿಂಗೆ, ಇನ್ನ ಅದು ಅಷ್ಟು ಬೆಳ್ದೇ ಇಲ್ಲ, ಇವಾಗ್ಲೇ ಅದಕ್ಕೆ ಪ್ರಿಪರೇಷನ್ ಮಾಡ್ತಿದ್ದಾರೆ. ಹೀಗೆ ಇದ್ ಮಾಡೋಣ ಅಂತ. ಏನ್ ಕಿತ್ಕ ತಿಂತ ಇದೀರಾ? ಕೂಸುಟ್ಟೋದ್ ಮುಂಚೆ ಗುಲಾಬಿ ಹೊಲಿತಿದ್ರ, ಇನ್ನು ಗಿಡ ಅಷ್ಟ್ ದೊಡ್ಡದೇ ಆಗಿಲ್ಲ, ಇವಾಗ್ಲೇ ರೆಡಿ ಮಾಡ್ತಾರ. ಹೆಂಡತಿ ಹೇಳೋ ಮಾತನ್ನ ಕೇಳಿ ಲೈಫಲ್ಲಿ ಮುಂದೆ ಬರ್ತೀರ. ಹೌದೌದು, ಸೀರಿಯಸ್ಲಿ. ಇನ್ನು ಸ್ವಲ್ಪ ಆಮೇಲೆ ಲೈಕ್ ಮಾಡ್ತೀಯಾ? ಒನ್ ಇಯರ್ ಬೇಕು ಡ್ರ್ಯಾಗನ್ ಫ್ರೂಟ್ಸ್ ಬರ್ಲಿಕ್ಕೆ. ಇಲ್ಲೋಡು, ಓಹೋ ಮದ ಅಂದ. ಅದಕ್ಕೆ 1 ವರ್ಷ ಬರೋವರೆಗೆ ಹಿಂಗೆ. 1 ವರ್ಷ ಬರೋವರೆಗೂ ಅಂದ್ರೆ ಹಬ್ಬತಾ ಇರ್ತದ ಕಣ್ಮಮ್ಮ, ಹೇಳಕ್ ಆಗಲ್ಲ. ಒಂದೊಂದ್ ಗಿಡ ಫಾಸ್ಟ್ ಆಗಿ ಬಂದ್ರು ಬರ್ಬೋದು, ನಮಗೋಸ್ಕರ ಅಂತ. ಇದು ಒಂದು ಕಪ್ಪಲ್ ಹಾಕಿಟ್ಟಿದ್ದು. ಏನ್ ಹೇಳ್ತಾರ ಇದನ್ನ? ನಮ್ಮ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಈ ಸೋರೆಕಾಯಿನ ಹಾಲ್ ಸೋರೆಕಾಯಿ ಅಂತಾರೆ. ನಮ್ಮ ಕನಕಪುರ ತಾಲೂಕು ಬೆಂಗಳೂರು ಜಿಲ್ಲೆಯಲ್ಲಿ ಸೋರೆಕಾಯಿ ಅಂತೀವಿ ಅಷ್ಟೇ. ನಮ್ಮ ಅಲ್ಲ, ನಮ್ಮ ತವರು ಮನೆ. ಓ ನೋಡಿದ್ರ, ಡವ್ ಮಾಡ್ತಾವ್ರೆ ಮನೋರು. ನಾನು ಅದನ್ನು ನಮ್ಮ ಅಂದೆ, ಇದನ್ನು ನಮ್ಮ ಅಂದೆ. ಹಿಂಗಂದ್ರೆ ಯಾಕೆ ಆಯ್ತಿಲ್ವಾ? ನೀರಿಲ್ಲ? ನೀರ್ ಹಾಕಿರ್ತಾನೆ. ಅಲ್ಲಿಗೆಲ್ಲ ಏನಕ್ಕೆ ನೀರ್ ಹಾಕ್ಬೇಕು? ಹಣ್ಣು ಹಾಕ್ತಮಮ್ಮ. ಅದನ್ನ ಯಾಕೆ ಹೊಡೆದಾಕ್ತಿದ್ಯಾ? ಹಂಗೆ ಎಳ್ಕೋಬೋದಾಗಿತ್ತು. ಒಂದ್ ಗ್ಲಾಸ್ ಎಷ್ಟು ನಾನು ಅವತ್ತು ಎಷ್ಟು ನೀಟಾಗಿ ಎತ್ಕೊಂಡಿದ್ದೆ ಗೊತ್ತೇ? ಎಲ್ಲೋ ಟ್ಯಾಕ್ಟರ್ ಗೊತ್ತವನೆ. ಸುಮ್ನೆ ಹಿಂಗ್ ತಟ್ಟಿದ್ರೆ ಅದೇ ಬತ್ತಾಯ್ತು. ನೀನ್ ಇಲಿ ಬಿಲ ಮಾಡ್ದಂಗ್ ಮಾಡ್ಬಿಡ. ಇನ್ನೊಂಚೂರು ಒಳಕ್ ಹಾಕ್ಬೇಕು ತಾನೆ ಮಮ್ಮ? ಸಾಕು. ಅದ್ ಏನೋ ಅದೇ ಹೇಳಿವಿ, ಇವೆಲ್ಲ ವೈನ್ ಹತ್ರ ತರ್ಸಿದವು. ಅವೇನೋ ಚೆನ್ನಾಗೇ ಬಂದಿಲ್ಲ. ನಮ್ಮ ನೆಕ್ಸ್ಟ್ ಏನ್ ಹೇಳೋದು ಪ್ರೋಗ್ರಾಮ್
ಶುಂಠಿ ಹಾಕುವ ಪ್ರೋಗ್ರಾಮ್. ಎಲ್ಲ ಹಾಕ್ತಿದ್ಯಾ ಮಾಮ, ಹಂಗೋಯ್ತಿದ್ಯಲ್ಲ. ನೀನ್ ನೀಟಾಗಿರೋ ಜಾಗದಲ್ಲಿ ಹಾಕು ಶುಂಠಿನ, ಎಲ್ಲಂದ್ರಲ್ಲಿ ಹಾಕ್ಬೇಡ. ಇವಾಗ ತಾನೇ ಗೊಬ್ಬರ ಹಾಕಿದೀನಿ, ಅಲ್ಲಿ ಕಲ್ತು ಹಾಕ್ಬಿಟ್ಟಿಯ. ಇಲ್ಲಿ ಶುಂಠಿನ ಹಾಕ್ತಿದ್ದಾರೆ. ಅದಕ್ಕೆ ದಿಬ್ಬ ಕಟ್ಬೇಕಾ? ಇಲ್ಲಿ 4 ಗಂಟೆ ಹಾಕು. ಓಕೆ ಫ್ರೆಂಡ್ಸ್, ಫೈನಲಿ ಶುಂಠಿ ಕೂಡ ನೆಟ್ಟಾಯಿತು. ಶುಂಠಿ ನೆಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಫೋನ್ ಬಂದಿತ್ತು. ಸೊ ಅದಕ್ಕೋಸ್ಕರ ನೋಡಿದ್ರಲ್ಲ ಇವತ್ತು ನನ್ನ ಗಾರ್ಡನಲ್ಲಿ ಯಾವುದೆಲ್ಲ ಗಿಡನ ಹಾಕ್ತೆ ಅಂತ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.